ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ಬಿಗ್ ಬಾಸ್ ಸೀಸನ್ 7 ರನ್ನರ್ ಅಪ್ ಆಗಿರುವಂತಹ ಮಣಿಚಂದ್ರನ್ ಅವರು ನಮ್ಮ ಜೊತೆ ಇದ್ದಾರೆ. ಹಲವಾರು ವಿಷಯಗಳನ್ನು ಮಾತಾಡಬೇಕು. ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ 2ನೇ ಸಿನಿಮಾ ಆಗಿದೆ. ಪಾದಾರ್ಪಣೆ ಮಾಡಿ ಮುದೋಳ್ ಸಿನಿಮಾ ಅನ್ನೋವಂಥ ಒಂದು ಸಿನಿಮಾಗೆ ಕೊರಿಯೋಗ್ರಾಫರ್ ಮಾಡಿರುವಂಥ ಮಣಿಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದೀರಾ 2ನೇ ಸಿನಿಮಾ ಮೂಲಕ. ಮುದೋಳ್ ಸಿನಿಮಾದ ಬಗ್ಗೆ ಮೊದಲನೇದಾಗಿ ಕೇಳೋದಾದರೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂದರೆ ನಾನು ಇಲ್ಲಿಂದ ಹೋಗಿ ಒಂದು 8 ಇಯರ್ಸ್ ಆಯಿತು ಚೆನ್ನೈಗೆ. ಸೊ ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಬೇಕಾದ್ರೆ ಎಲ್ಲೋ ಒಂಚೂರು ನನಗೆ ಇಲ್ಲಿ ಮಾಡಲೇಬೇಕು, ತಿರ್ಗಾ ನಮ್ಮ ಹೋಮ್ ಟೌನ್ಗೆ ಬರಲೇಬೇಕು ಅಂತ ಒಂದು ಇದು ಓಡ್ತಾ ಇತ್ತು. ಈಗ ಇಂಥ ಒಂದು ಅದ್ಭುತವಾದ ಒಂದು ಚಿತ್ರದಲ್ಲಿ ಇಂಥ ಒಂದು ಒಳ್ಳೆ ಸಾಂಗ್ ಸಿಕ್ಕಿದ್ದು ತುಂಬ ಹ್ಯಾಪಿ ಆಗ್ತಾಯಿದೆ. ವಿಕ್ಕಿ ಸರ್ ತುಂಬ ಡೌನ್ ಟು ಅರ್ತ್, ತುಂಬ ಒಂಥರ ಆ ಹೀರೋ ಆರ್ಟಿಸ್ಟ್ ಅನ್ನೋ ಒಂದು ಆ್ಯಟಿಟ್ಯೂಡೇ ಇಲ್ಲ ಅವ್ರಿಗೆ. ತುಂಬ ನನಗೆ ಅಲ್ಲಿ ಬಂದು ಇವರು GV ಸರ್ ಹೆಂಗೆ ನನಗೆ ಸಪೋರ್ಟ್ ಮಾಡಿದ್ರು, ಅದೇ ಥರ ಇವರು ಸೂಪರಾಗಿ ಸಪೋರ್ಟ್ ಮಾಡಿದ್ರು. ಐಮ್ ಬ್ಯಾಕ್ ಟು ಹೋಮ್ ಅಂತ ಅನಿಸ್ತಾ ಇದೆ. ಇನ್ನು ಇದನ್ನು ಹೊರತುಪಡಿಸಿ ಬಿಗ್ ಬಾಸ್ ಕಡೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 7 ತಮಿಳಲ್ಲಿ ರನ್ನರ್ ಅಪ್ ಆಗಿದ್ರಿ. ಸೊ ಈಗ ಸಾಮಾನ್ಯ ಜನರಿಗೆ, ಕಾಮನ್ ಪೀಪಲ್ಗಳಿಗೆ ಕೊಡ್ತಾ ಇರುವಂಥದ್ದು, ಆಗಿನ ಒಂದು ಬಿಗ್ ಬಾಸ್ಗೂ ಈಗ ಬರ್ತಾ ಇರೋ ಒಂದು ಬಿಗ್ ಬಾಸ್ಗೂ ಏನೆಲ್ಲ ಚೇಂಜಸ್ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಚೇಂಜಸ್ ಏನು ಅಷ್ಟು ಇರಲ್ಲ. ಅದೇ ಫೈಟ್ ಇರುತ್ತೆ, ಅದೇ ಲವ್ ಇರುತ್ತೆ, ಎಲ್ಲ ಅದೇ ಇರುತ್ತೆ. ಮೇ ಬಿ ಈ ಟೈಮ್ ಕಾಮನ್ ಮೆಂಬರ್ಸ್ ಹೋಗ್ತಾರಲ್ವ, ಸೊ ಅವ್ರ ಕಡೆಯಿಂದ ಮೇ ಬಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಯಾಕಂದರೆ ಯಾವಾಗಲೂ ಆರ್ಟಿಸ್ಟೇ ನಾವು ನೋಡಿದ್ದೀವಿ ಬಿಗ್ ಬಾಸಲ್ಲಿ. ಮೇ ಬಿ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಕಾಮನ್ ಮ್ಯಾನ್ ಹೋಗಿ ಒಳಗಡೆ ಹೋಗಿ ಅವ್ರು ಏನಾದರೂ ಒಂಚೂರು ಏನಾದರೂ ಗೇಮ್ ಪ್ಲೇ ಚೇಂಜ್ ಮಾಡ್ತಾರೆ. ಯಾಕಂದರೆ ಅವ್ರು ಶೈನ್ ಆಗೋದು ನಮಗೆ ಇನ್ನೂ ಖುಷಿ, ಯಾಕಂದರೆ ನಾವು ಅಲ್ಲಿಂದನೇ ಬಂದಿದ್ದು. ಸೊ ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಮೇ ಬಿ ಅವ್ರ ಗೇಮ್ ಚೇಂಜ್ ಪ್ಲೇ ಮಾಡ್ಬೋದು. ಸೇಮ್ ಅದೇ ಜಗಳ ಅದೇ ಥರ ಇಲ್ದಿರ ಇವ್ರು ಏನಾದರೂ ಒಂದು ಸದಾಗಿ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಏನಾದರೂ ಮೈಂಡ್ ಗೇಮ್ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸೊ ಏನಾದರೂ ಕ್ಲೂ ಕೊಡೋದಾದರೆ, ಇವಾಗ ಹೋಗುವಂಥ ಕಾಮನ್ ಪೀಪಲ್ಸ್ಗಳಿಗೆ, ಈಗ ಬೇರೆಯವರು ಬೇರೆ ಏನೋ ಸಾಧನೆ ಮಾಡಿ ಹೋಗಿರ್ತಾರೆ, ಬಟ್ ಸ್ವಲ್ಪ ಜನ ಈಗ ಕಾಮನ್ ಪೀಪಲ್ಗಳು ಅವ್ರಿಗೆ ಏನೂ ಅರಿತಿರೋಲ್ಲ. ಸೊ ಏನಾದರೂ ಹೇಳೋದಾದರೆ, ಅವರಿಗೆ ಏನಾದರೂ ತಿಳುವಳಿಕೆ ಹೇಳೋದಾದರೆ, ಸಲಹೆ ಕೊಡೋದಾದರೆ? ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದು ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಒಂದು ವಿಷಯ, ಸ್ಟ್ರಾಟಜಿ ಇರಬಾರ್ದು. ಯಾಕಂದರೆ ಸುಮ್ಮನೆ ಈ ಸ್ಟ್ರಾಟಜಿ, ಗೇಮ್ ಪ್ಲ್ಯಾನಿಂಗ್ ಅದು ಇದು ಅಂತ ಏನೋ ಹಾಕ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎವ್ರಿ ವೀಕೆಂಡ್ ಆ ಎಪಿಸೋಡಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ರೇಂಜಲ್ಲಿದ್ದಾರೆ, ಅದು ಕ್ಲೀನಾಗಿ ಬಿಗ್ ಬಾಸ್ ನಡೆಸೋರು ಅವ್ರಿಗೆ ಗೊತ್ತಾಗುತ್ತೆ. ಕಮಲ್ ಸರ್ ಈಗ ನಮ್ಗೆ ಬಂದು ಹೇಳ್ತಾರೆ, ಇದು ಮಾಡೋದು ತಪ್ಪು, ಇದು ಮಾಡೋದು ರೈಟು, ಈ ವಿಷಯ ಎಲ್ಲ ಕರೆಕ್ಟಾಗಿದೆ. ಅದನ್ನು ನಾವು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಕನ್ಫ್ಯೂಸು ಮಾಡ್ತಾರೆ, ಬಟ್ 20% ಕನ್ಫ್ಯೂಸ್ ಮಾಡಿದ್ರು 80% ಬಂದು ಎವ್ರಿ ವೀಕೆಂಡ್ ಎಪಿಸೋಡಲ್ಲಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವಾಗಿರ್ಬೇಕು ಅಷ್ಟೇ. ಏನೇ ಇರಲಿ, ತಪ್ಪೇ ಇರಲಿ ರೈಟೇ ಇರಲಿ, ನೀವಾಗಿದ್ದರೆ ಖಂಡಿತ ಜನರಿಗೆ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನನಗೆ ನೆಗೆಟಿವ್ ಇತ್ತು, ತುಂಬಾ ನೆಗೆಟಿವ್ ಇತ್ತು. ನನಗೆ ಅದು ನಾನು ಹೋಗ್ಬಿಡೋಣ ಸಾಕಂತ ಇತ್ತು. ಆದರೆ ನಾನು ಅನ್ಸ್ಕೊಂಡಿರಲಿಲ್ಲ ನಾನು ರನ್ನರ್ ಅಪ್ ಆಗ್ತೀನಿ ಅಂತ. ಯಾಕಂದರೆ ನಾನು ಒಂದು ವಿಷಯಕ್ಕೆ ಸ್ಟ್ಯಾಂಡ್ ಕೊಟ್ಟೆ, ಅದು ಪೀಪಲ್ಗೆ ಅದು ತುಂಬ ಅಂಡರ್ಸ್ಟ್ಯಾಂಡ್ ಆಯಿತು, ಕನೆಕ್ಟ್ ಆಯಿತು. ಸೊ ನೀವಾಗಿರ್ಬೇಕಷ್ಟೇ. ಆ್ಯಂಡ್ ಎವ್ರಿ ವೀಕೆಂಡ್ ಎಪಿಸೋಡಲ್ಲಿ ನೀವು ಪ್ರಾಪರಾಗಿ ಆ ರಿಸಲ್ಟ್ ಬರುತ್ತೆ, ಅದನ್ನು ನೋಡ್ಕೊಂಡು ಆಡಬೇಕಷ್ಟೇ. ಈಗ ಕನ್ನಡ ಇಂಡಸ್ಟ್ರಿ ಆಗಿರೋದು, ಬೇರೆ ಇಂಡಸ್ಟ್ರಿ ಆಗಿರ್ಬೋದು, ಒಂದು ಕ್ಲೂ ಹೇಗಂತ ಅಂದರೆ, ಯಾರೋ ಒಬ್ಬರು ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ, ಅದಾಗಿ ಬಂದ ಮೇಲೆ ಆ ವ್ಯಕ್ತಿಯ ಬಜಾರ್ ಕಮ್ಮಿ ಆಗುತ್ತೆ, ಎಲ್ಲೋ ಆಪರ್ಚುನಿಟಿಗಳು ಜಾಸ್ತಿ ಸಿಗಲ್ಲ ಅನ್ನುವಂಥದ್ದು ಇರುತ್ತೆ. ಮಣಿಚಂದ್ರ ಅವರಿಗೆ ಹೇಗಿದೆ ಆಪರ್ಚುನಿಟಿ ಅಂತ ಈಗ? ಬೈ ಗಾಡ್ಸ್ ಗ್ರೇಸ್, ಟಚ್ ವುಡ್ ಚೆನ್ನಾಗಿದೆ. ಬಿಫೋರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ಅಂತ ನನಗೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೋದು. ಅಂಥ ಒಂದು ಗ್ರೋತ್ ಒಂದು ಸಿಕ್ಕಿದೆ. ಒಂದು ಗ್ರೋತ್ ಸಿಕ್ಕಿದೆ. ಸೊ ನೆಗೆಟಿವು ಪಾಸಿಟಿವು ನಮ್ಮ ಟ್ಯಾಲೆಂಟೇ, ಡ್ಯಾನ್ಸರ್ ಆಗಿರಲಿ, ಸಿಂಗರ್ಸ್ ಆಗಿರಲಿ, ಆ್ಯಕ್ಟರ್ಸ್ ಆಗಿರಲಿ, ಅವರು ಆಚೆ ಬಂದು ಏನು ಮಾಡ್ತಾರೆ ಅಂತ ಒಂದು ಇದು ಇದೆ. ನಮ್ಮ ಫೇಮ್ ಸಿಗ್ಬಿಡ್ತು, ಅಷ್ಟೇ ನಾವು ದೊಡ್ಡವರಾಗ್ಬಿಟ್ರಿ ಅಂತ ಅಂದ್ಕೊಂಡಿದ್ರೆ ಅದು ನಡೆಯಲ್ಲ. ನಾವು ಏನು ಬಿಫೋರ್ ಬಿಗ್ ಬಾಸ್ ಏನು ಮಾಡ್ತಾಯಿದ್ರು, ಅದು ಆಫ್ಟರ್ ಬಿಗ್ ಬಾಸ್ ಇನ್ನೂ ಸ್ವಲ್ಪ ಫೇಮ್ ಸಿಗುತ್ತೆ, ಇನ್ನೂ ಸ್ವಲ್ಪ ದೊಡ್ಡ ಜಾಗಕ್ಕೆ ಹೋಗೋ ಥರ ಗೇಟ್ಸ್ ಓಪನ್ ಆಗುತ್ತೆ. ಅದಕ್ಕೆ ನಾವು ಬಿಫೋರ್ ಬಿಗ್ ಬಾಸ್ ನಾವು ಎಷ್ಟು ಹಾರ್ಡ್ ವರ್ಕ್ ಕೊಟ್ಟರು ಅದನ್ನೇ ಡಬಲಾಗಿ ಕೊಡಬೇಕು. ಸೊ ನೆಗೆಟಿವು ಪಾಸಿಟಿವ್ ಅದನ್ನು ಆಗಿಬಿಟ್ಟು ಕಾಸು ಹೆಂಗೂ ಬರುತ್ತೆ. ಸೊ ಅದನ್ನು ಇಟ್ಕೊಂಡು ಪಾಸಿಟಿವಾಗಿ ಅದನ್ನು ತೊಗೊಂಡೋಗ್ಬೇಕು. ಟ್ಯಾಲೆಂಟೇ ಮ್ಯಾಟರ್ಸ್ ಅ ಲಾಟ್. ಎಂಡ್ ಆಫ್ ದ ಡೇ ಟ್ಯಾಲೆಂಟ್ ಮ್ಯಾಟರ್ಸ್ ಅ ಲಾಟ್. ಅವಕಾಶಕ್ಕೇನು ಕಮ್ಮಿ ಇಲ್ಲ ಅಂತ ಅಂದ್ರಿ, ಬಟ್ ಮಣಿಚಂದ್ರ ಅವರು ಯಾವ ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಅಂತ? ಅಫ್ಕೋರ್ಸ್ ನಾನು ಕೊರಿಯೋಗ್ರಾಫರ್ ಆಗಬೇಕಂತ ಇತ್ತು, ನಾನು ಆ್ಯಕ್ಟರ್ ಆಗಬೇಕನ್ನೋ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಹಂಗೆ ಟ್ರೈನಪ್ ಆಗ್ತಾಯಿದ್ದೀನಿ, ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾಯಿದ್ದೀನಿ.
ನಮ್ಮ ತಮಿಳ್ ಸಿನಿಮಾದಲ್ಲಿ ನಾವು 5 ಇಯರ್ಸ್ ವರ್ಕ್ ಮಾಡಬೇಕು ಆಸ್ ಎ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ, 2 ಇಯರ್ಸ್ ಅಸಿಸ್ಟೆಂಟಾಗಿ ಮಾಡಬೇಕು, 5 ಇಯರ್ಸ್ ವರ್ಕ್ ಮಾಡಬೇಕು. ನಾನು ಬಿಗ್ ಬಾಸ್ ಮುಗೀತು, 5 ಇಯರ್ಸು ಪ್ರಾಪರಾಗಿ ಫಿನಿಷ್ ಆಯಿತು. ಅದಾದಮೇಲೆ ಹಂಗೆ ತಮಿಳಲ್ಲಿ ಗೇಟ್ ಓಪನ್ ಆಯಿತು ನನಗೆ, ಇಲ್ಲಿ ಕನ್ನಡದಲ್ಲೂ ಓಪನ್ ಆಯಿತು. ಈಗ ಕನ್ನಡದಲ್ಲೂ ಇನ್ನೂ 2-3 ಸಿನಿಮಾ ಕೇಳಿದ್ದಾರೆ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಗುಡ್. ಬಟ್ ನನಗೆ ಆ್ಯಕ್ಟ್ರ್ ಆಗಬೇಕಂತ ತುಂಬ ವಿಶ್ ಇದೆ, ಅದನ್ನು ಮಾಡ್ತಾಯಿದ್ದೀನಿ ಸ್ಲೋ ಆಗಿ. ಈಗ ಒಂದು ತಮಿಳಲ್ಲಿ ಒಂದು ಫಿಲ್ಮಲ್ಲಿ ಆ್ಯಕ್ಟು ಮಾಡ್ತಾಯಿದ್ದೀನಿ, ಸೆಕೆಂಡ್ ಲೀಡಾಗಿ ಮಾಡ್ತಾಯಿದ್ದೀನಿ ಒಂದು ಫಿಲ್ಮಲ್ಲಿ. ಸೊ ಅದು ಆಚೆ ಬರುತ್ತೆ ಸುಮ್ಮನೆ. ಕೊರಿಯೋಗ್ರಾಫರ್ ಆಗಿರುವಂಥದ್ದು ಒಂದು ಕಡೆ, ನಟನ ಶೈಲಿಗೆ ಇನ್ನೊಂದು ಕಡೆ ಹೆಜ್ಜೆ ಇಡಬೇಕಂತ ಯಾವ ಕತೆ ಮೂಲಕ ಈ ಜಾನರಲ್ಲಿ ಹೋಗಬೇಕು ಅಂತ ಇದ್ದರೆ ಪರ್ಟಿಕ್ಯುಲರ್ ಯಾವ ಜಾನರಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಜಾನರ್ ಆ ಥರ ಎಲ್ಲ ಇಲ್ಲ. ಐ ಆಮ್ ಓಪನ್ ಟು ಎವ್ರಿಥಿಂಗ್. ಲೈಕ್ ನನಗೆ ಕಾಮಿಡಿ ತುಂಬ ಇಷ್ಟ, ಆದರೆ ನನಗೆ ಈಗ ಸದ್ಯಕ್ಕೆ ಆ್ಯಕ್ಷನ್ ಆ ಥರ ಮಾಸ್ ಡೈಲಾಗು ಆ ಥರ ಎಲ್ಲ ಇಲ್ಲ. ನನಗೆ ಏನಂತ ಗೊತ್ತು, ಕಾಮಿಡಿ ತುಂಬ ಇಷ್ಟ. ಸಿರೈ ಅಂತ ತಮಿಳಲ್ಲಿ ಒಂದು ಮೂವಿ ಬಂದಿದೆ, ಅದು ತುಂಬ ಇಷ್ಟ ನನಗೆ. ಆ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಆ ಥರ ಒಂದು ಸಬ್ಜೆಕ್ಟ್ ಬಂದರೆ ತುಂಬ ಹ್ಯಾಪಿಯಾಗಿ ಮಾಡ್ತೀನಿ. ಅಪ್ರೋಚಸ್ಸು ಬರ್ತಾಯಿದೆ, ಅದರಲ್ಲಿ ಒಂದು ಓಕೆ ಮಾಡಿದ್ದೀನಿ, ನೋಡೋಣ. ಇವಾಗ ಬಿಗ್ ಬಾಸ್ ಸೀಸನ್ 7ಗೆ ಹೋಗಿದ್ರೆ ಅದಾದಮೇಲೆ ಕನ್ನಡದಲ್ಲೂ ಅಷ್ಟೇ ಅದೇ ಜಾನರ್ಗಳಲ್ಲಿ ಕೆಲವೊಂದು ಬಿಗ್ ಬಾಸ್ಗಳ ಶೋಗಳು ಬರ್ತಾ ಇರುತ್ತೆ. ನೀವು ಕನ್ನಡದ ಬಿಗ್ ಬಾಸನ್ನು ನೋಡ್ತೀರಾ? ಯಾರು ಇಷ್ಟ ಆಗಿದ್ರು ಇಷ್ಟು ಸೀಸನ್ಗಳಲ್ಲಿ? ಯಾರು ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ಏನು ಅಂತ? ಅವರು ಈ ಪ್ರಾಪರ್ಟಿ ಎಲ್ಲ ಇಟ್ಕೊಂಡು ಕಾಮಿಡಿ ಮಾಡ್ತಾರಲ್ವ, ಅವರು ಹೆಸರು ನನಗೆ ಗೊತ್ತಿಲ್ಲ. ಅವ್ರು ನನಗೆ ತುಂಬ ಇಷ್ಟ ಆಗಿತ್ತು. ಅವ್ರದ್ದು ನಾನು ಆವಾಗವಾಗ ನೋಡ್ತಾಯಿದ್ದೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ದೆ. ನನ್ನ ಸೀಸನೇ ನಾನು ನೋಡಿಲ್ಲ ಆ್ಯಕ್ಚುಲಿ. ನಾನು ಆಚೆ ಬಂದು ನಾನು ಬಿಗ್ ಬಾಸ್ ನನ್ನ ಸೀಸನೇ ನಾನು ನೋಡಿಲ್ಲ. ಕೆಲವು ಒಂದು ಕ್ಲಿಪ್ಸ್ ಮಾತ್ರ ನೋಡ್ತಾ ಇದ್ದೆ ಅಷ್ಟೇ. ತೆಲುಗುನೂ ನೋಡ್ತೀನಿ, ಕನ್ನಡನೂ ನೋಡ್ತೀನಿ. ಆವಾಗವಾಗ ಏನಾದರೂ ಹೈಲೈಟ್ ಆದರೆ ಮಾತ್ರ ಒಂಚೂರು ನೋಡ್ತೀನಿ. ಅವ್ರ ಕಾಮಿಡಿ ಆ ಪ್ರಾಪರ್ಟಿನ ಇಟ್ಕೊಂಡು ಅವರು ಬಿಗ್ ಬಾಸ್ಗೆ ಹೋಗಿದ್ರಲ್ಲ, ಅವ್ರದ್ದು ತುಂಬ ಇಷ್ಟ ಆಯ್ತು ನನಗೆ. ಗಿಲ್ಲಿ ನಟ, ಎಕ್ಸಾಕ್ಟ್ಲಿ, ಅವ್ರದ್ದು ಇಷ್ಟ ಆಯಿತು. ಅವರು ಸಮಥಿಂಗ್ ಇಂಟ್ರೆಸ್ಟಿಂಗ್. ನನಗೆ ಹ್ಯೂಮರ್ ಅಂದರೆ ತುಂಬ ಇಷ್ಟ, ಸೊ ಅದು ನನಗೆ ಕನೆಕ್ಟ್ ಆಯಿತು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಣಿಚಂದ್ರನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.